ಇದೇನಂದ್ರೆ ಇದು, ಸೊ ಇದನ್ನ ಹುಣಸೆಹಣ್ಣು, ಬೆಲ್ಲ, ಉಪ್ಪು ಈ ಮೂರನ್ನು ಹಾಕಿ ಮಿಕ್ಸ್ ಮಾಡಿ ಈ ತರ ಮಾಡಿರ್ತಾರೆ. ಈ ಲಾಲಿಪಾಪ್ ತಿಂತಾರಲ್ಲ, ಲಾಲಿಪಾಪ್ ಈ ಇವಾಗಿನ ದಿನಗಳಲ್ಲಿ ಆ ಲಾಲಿಪಾಪ್ಗೆ ಇದು ಏನು ಅಲ್ವೇ ಅಲ್ಲ, ಇದಕ್ಕೆ ಅದು ಯಾವ್ದು ಸರಿ ಸಮಾನ ಬರೋದೇ ಇಲ್ಲ, ಅಷ್ಟು ಟೇಸ್ಟ್ ಇದು. ಸೊ ಇದು ತಿಂದ್ರೆ ಇದು ನ್ಯಾಚುರಲ್ ಆಗಿರೋದ್ರಿಂದ, ಇದು ಹುಣಸೆಹಣ್ಣು ಆಗಿರೋದ್ರಿಂದ, ಸೊ ಇದ್ರಲ್ಲಿ ಸಾಕಷ್ಟು ಬೆನಿಫಿಟ್ಸ್ ಇದಾವೆ. ಡೈಜೆಷನ್ ಏನಿದೆಯಲ್ಲ ನಮ್ಮ ಬಾಡಿಯಲ್ಲಿ, ನಮಗೆ ಬೇಕಾಗಿದ್ದಾಗೆ ಡೈಜೆಷನ್ ಆಗದೆ ಹೋದ್ರೆ ಇದನ್ನ ತಿಂದ್ರೆ ಈ ನಮ್ಮ ಬಾಡಿಯಲ್ಲಿ ಲಾಲಾರಸ ಏನಿದೆ, ನಮ್ಮ ಬಾಯಲ್ಲಿ ಲಾಲಾರಸ ಉತ್ಪತ್ತಿ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಹೊಟ್ಟೆ ಒಳಗಡೆ ನಮ್ದು ಏನಾದ್ರು ಜೀರ್ಣ ಆಗಿಲ್ಲವರು ವಸ್ತುಗಳು ಏನಿರುತ್ತೆ, ಊಟ ತಿಂದಿರೋದು, ಸೊ ಎಲ್ಲ ಜೀರ್ಣ ಆಗುತ್ತೆ. ಮತ್ತೆ ಇದರಲ್ಲಿ ಉಪ್ಪು ಬಳಸ್ತಾರಲ್ಲ ಕೆಲವರು, ಇದನ್ನ ನಾರ್ಮಲ್ ಉಪ್ಪು ಹಾಕಿ ಮಾಡಲ್ಲ. ಸೊ ಸೈಂಧವ ಲವಣ ಅಂತ ಬರುತ್ತೆ, ಅದನ್ನೆಲ್ಲ ಹಾಕಿ ನಮ್ಮ ತಯಾರು ಮಾಡ್ತಾರೆ. ಸೊ ಅದರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಬಾಡಿಗೆ ಬೇಕಾಗಿರೋ ನ್ಯೂಟ್ರಿಷನ್ಸ್, ನಾವು ಊಟದಲ್ಲಿ ಏನ್ ಸಿಕ್ಕಿರಲ್ಲ ನ್ಯೂಟ್ರಿಷನ್ಸ್, ಆ ಲವಣದಲ್ಲಿ, ಸೈಂಧವ ಲವಣದಲ್ಲಿ ಮಿಕ್ಕಿರುವಂತ ಒಂದು ಅಷ್ಟು ನಮ್ಗೆ ಏನ್ ಬೇಕು ಆ ಇಂಗ್ರೀಡಿಯೆಂಟ್ಸ್ ಅದ್ರಲ್ಲಿ ಸಿಗುತ್ತೆ. ಸೊ ಅದರಿಂದ ಅದು ನಮ್ಮ ಬಾಡಿ ಅದನ್ನ ಅಬ್ಸರ್ವ್ ಮಾಡುತ್ತೆ. ಸೊ ಅದೊಂದು ಬೆನಿಫಿಟ್ ಇದೆ. ಅದಲ್ಲದೆ ಹುಣಸೆ ಹಣ್ಣಿನ ಏನೇನು ಬೆನಿಫಿಟ್ಸ್ ಇದ್ದಾವೆ ಅಷ್ಟು ನಮ್ಮ ಬಾಡಿಗೆ ಬೆನಿಫಿಟ್ ಆಗಿರುತ್ತೆ. ಸೊ ಹುಣಸೆ ಹಣ್ಣು ನಮ್ಮ ಬಾಡಿಗೆ ಒಳ್ಳೆ ಬೆನಿಫಿಟ್ ಇದೆ, ಲಿಮಿಟ್ ಆಗಿ ತಿಂದ್ರೆ ಮಾತ್ರ. ಅತಿಯಾಗಿ ತಿಂದ್ರೆ ಏನಂದ್ರೆ ಲೂಸ್ ಮೋಷನ್ ಆಗುತ್ತೆ. ಸೊ ಅದಕ್ಕೆ ಲಿಮಿಟ್ ಆಗಿ ತಿನ್ಬೇಕು. ಊಟ ಆದ್ಮೇಲೆ ಇದನ್ನ ತಿನ್ನೋದ್ರಿಂದ ಆರೋಗ್ಯಕ್ಕೆ ಬೆನಿಫಿಟ್ ಇದೆ, ಬಟ್ ಅದ್ರ ಅತಿಯಾಗಿ ತಿನ್ನಬಾರ್ದು. ಯಾವಾಗ ಅಜೀರ್ಣ ಆಗಿರುತ್ತೆ ಅಂತ ಟೈಮಲ್ಲಿ ತಿನ್ನೋದು ಚೆನ್ನಾಗಿರುತ್ತೆ. ಇದು ಸ್ಕೂಲ್ ಡೇಸ್ಗಳಲ್ಲಿ ಚಿಕ್ಕ ಮಕ್ಕಳಿಗೆ ತುಂಬಾ ಒಂದು 7 ಮಾಡಿಸಿದಂತ ಚಾಕ್ಲೇಟ್ ಇವಾಗಲೂ ಕೂಡ ಸಿಗ್ತಿದೆ. ಸೊ ಎಲ್ಲ ಟ್ರೈ ಮಾಡಿ. ಲಾಲಿಪಾಪ್ ಕೊಡ್ಸೋದಕ್ಕೂ ಮುಂಚೆ ಇದನ್ನ ಕೊಡಿಸಿ. ಸೊ ಯಾಕಂದ್ರೆ ರೈತರಿಗೆ ಉದಾರ ಆಗ್ತಾರೆ, ರೈತರು ಹುಣಸೆಹಣ್ಣು ಮಾರೋದ್ರಿಂದ ಬೆಲೆ ಜಾಸ್ತಿ ಬರುತ್ತೆ, ಹುಣಸೆಹಣ್ಣಿಗೆ ಬೆಲೆ ಜಾಸ್ತಿ ಬರುತ್ತೆ. ಸೊ ಅಜೀರ್ಣ ಜಾಸ್ತಿ ಯಾರಿಗಾಗುತ್ತೆ ಅವರು ಇದನ್ನ ಟ್ರೈ ಮಾಡಿ. ಚಿಕ್ಕ ಮಕ್ಕಳು ಯಾರಿದ್ದಾರೆ ಅವರಿಗೆ ಲಾಲಿಪಾಪ್ ಕೊಡ್ಸೋದ್ ಬದಲು ಈ ತರನ ಕೊಡಿಸಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡ್ಕೊಂಡು ನಮ್ಮ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಪೇಜ್ಗಳನ್ನ ಫಾಲೋ ಮಾಡ್ಕೊಳ್ಳಿ.